ಹೃದಯದಿಂದ ಅವರು ಸಹಾಯ ಮಾಡಿದ್ರು. ಅವರು ನಮ್ಮೊಂದು 30 ವರ್ಷ ಅಷ್ಟು ಒಳಗಲಿಕ್ಕೆ 4,60,00,000 ಸೆಲೆಕ್ಟ್ ಆಗ್ಬೇಕಾದ್ರೆ ಅಷ್ಟು ಸುದೀರ್ಘ ಅವಧಿ ಹೋದ್ರು. ಕಾರಣಗಳಿಂದ ಕಾರ್ಖಾನೆ ಆಗಲಿಲ್ಲ. ಅದು 4,61,00,000. ಸೊ ಮುಂದೆ ಲಿಕ್ವಿಡೇಷನ್ ಆಯಿತು. ನಮಗೆ ಗೊತ್ತಿರೋ ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಲಿಕ್ವಿಡೇಷನ್ ಅಂತ ಏನು ಶಬ್ದ ಅದ, ಯಾರಿಗೂ ಸಹಿತ ಪ್ರಗತಿಪರ ಚಿಂತನೆ ಮಾಡೋದಿರ್ಬೋದು ಅಂತ. ಎವ್ರಿ ಕೋಆಪರೇಟಿವ್ ಸೊಸೈಟಿ ಲಿಕ್ವಿಡೇಷನ್ ಆಯಿತು ಅಂದರೆ ಅದು ಜೀವಂತ ಸಮಾಧಿ ಮಾಡ್ತಾರೆ ಒಂದು ಅರ್ಥದಲ್ಲಿ. ಅದಕ್ಕೆ ಅದು ಸಮಾಪ್ತಗೊಂಡಿದ್ದು ಲಿಕ್ವಿಡೇಷನ್ ಆಗಿ ಅಂತ ಅದನ್ನು ಚಾಲೆಂಜ್ ಆಯಿತು. ಲಿಕ್ವಿಡೇಟ್ ಇನ್ಸ್ಟಿಟ್ಯೂಷನ್ಗೆ ಪುನರ್ಜನ್ಮ ಕೊಡಬೇಕು. ಅದ್ರ ಬಗ್ಗೆ ಏನಾಗಿರೋದು ನಾನು ಹೇಳ್ಬಿಟ್ಟು ನೀನೇ ನಾಳೆ ಇವತ್ತು ಇತಿಹಾಸ. ಆದರೆ ಇದು ಇತಿಹಾಸಕ್ಕೆ ಒಂದು ಹೊಸ ವಿಧಾನದೊಳಗೆ ಈ ಲಿಕ್ವಿಡೇಷನ್ ಆದದ್ದು ಎಷ್ಟು ಕರಾಳ ಇತ್ತು ಅಂದರೆ ಗೋಡೌನ್ ಗಾಡಿ ಬಿದ್ದು ಜೀವ ಬದುಕುವುದು ಉದಾಹರಣೆ. ಖಾಸಗಿಯ 3 ಜೀವಗಳು ಅಲ್ಲಿ ಕರ್ಕೊಂಡಿದೆ. ಆ ವರ್ಗದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಸಂದರ್ಭ. ಸೊ ಆ ಜೀವಕ್ಕೆ ಹಾನಿ ಆಗೋದನ್ನ ಗಮನಿಸಿ ಮತ್ತು ನಾನು ಅದನ್ನ ಗೋಡೆ ಸ್ವಲ್ಪ ಮಟ್ಟಿಗೆ ಆಧರಿಸಿರ್ಬೋದು. ಅದು ಅಲ್ಲಿ ಗಾಳಿ ಹೆಚ್ಚಿನ ನಾನು ಒಂದು ಸರ್ವೆ ಮಾಡಿಸಿದ್ದೆ. ಹೆಂಗೆ ಅಂದ್ರೆ ಭೀಮಾ ನದಿಯಲ್ಲಿ ಗಾಳಿ ಬಂದು ಅದೊಂದು ಎತ್ತರ ಪ್ರದೇಶ, ಅತಿ ಹೆಚ್ಚು ವಿಂಡ್ ಫ್ಲೋ ಆಗ್ತದೆ. ಆ ವಿಂಡ್ ಫ್ಲೋಗಿ ಅಲ್ಲಿ ಗಾಡಿ ಅದು ದಟ್ ಈಸ್ ಟೆಕ್ನಿಕಲಿಗೂ ನಾನು ಸರ್ವೆ ಮಾಡಿಸೋ ಅದು ಎತ್ತರ ಪ್ರದೇಶದ ಮತ್ತು ಗಾಳಿ ಹೆಚ್ಚಿಗೆ ಇರ್ತದೆ. ಕಟ್ಸಂಗಿಲ್ಲ ಅದು ನಿಸರ್ಗಿಕವಾಗಿ ಸ್ಥಳ ಇರೋದ್ರಿಂದ ಗೋಡೌನ್ ಮಾಡಿದ್ರಿಂದ ಅದ್ರ ಮೇಲೆ ಎನ್ಕ್ವೈರಿ ಆಯಿತು. ಅಲ್ಲೊಬ್ಬರು ಎಲ್ಲಿ ರಾಯಣ್ಣ ಮಧ್ಯದಲ್ಲಿಲ್ಲ. ಆ ನೋವಿನೊಳಗೆ ನಮ್ಮೆಲ್ಲರೂ ಎಲ್ಲ ಅಧ್ವಾನಗಳನ್ನು ನೋಡಿ ಸರ್ಕಾರ ಲಿಕ್ವಿಡೇಷನ್ ಆಗಕ್ಕಿಂತ ಪೂರ್ವ ಅದಕ್ಕೆ ಪ್ರೈವೇಟ್ ಪ್ರಾಪರ್ಟಿ ಸರ್ಕಾರ ಹೋಗಿ ಜುಡಿಷಿಯಲ್ ಬ್ಯಾಟಲ್ ಅದು ಕೊನೆಗೆ ಸೇವು ವಿಮರ್ಶಕ ಕೋಆಪರೇಟಿವ್ ಮೂವ್ಮೆಂಟ್ ಇರುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಾಗೂ ಆಯಿತು, ಒಂದು ಸುಪ್ರೀಂ ಕೋರ್ಟ್ದಾಗ ನಾವು ಚಾಲೆಂಜ್ ಮಾಡ್ತೀವಿ. ಅಲ್ಲಿ ರೈತರ ಪರವಾಗಿ ಸರ್ಕಾರ ಪರವಾಗಿ ಕೋಆಪರೇಟಿವ್ ಮೂವ್ಮೆಂಟ್ ಉಳಿದಿದೆ. ಅದನ್ನು ಮುಗಿಸಿ ನಾನು ನ್ಯಾಯ ಹೋರಾಟ ಮಾಡೋದು ಮುಗಿದ ನಂತರ ನಾನು ಗೆದ್ದ ನಂತರ ಸರ್ಕಾರಕ್ಕೆ ಈ ಲಿಕ್ವಿಡೇಷನ್ ಒಳ್ಳೆ ಪುನರ್ಜೀವನ ಕೊಡಬೇಕು. ಸ್ಕೆಲ್ಟನ್ ಜೀವ ತುಂಬತಕ್ಕಂಥ ಕೆಲಸ ನಾನು ಗೆದ್ದು 2013 ಮೇ 8ನೇ ತಾರೀಕಿಗೆ ಸೈನ್ಸ್ ಸ್ಟೇ ಲೆಕ್ಚರ್ ಮಾಡ್ಬೋದು. ನಾನು ಮಾಡ್ತೀನಿ ಈ ಡೇಟ್ ಯಾಕೆ ಕರಿತೀನಿ ಅಂದರೆ ನಾನು ಅವ್ರು ಮಾರ್ಕ್ಸಿಂತೆ 5ನೇ ತಿಂಗಳೊಳಗೆ 8ನೇ ತಾರೀಕಿನ 13ನೇ ಇಸ್ವಿ ನಾನು ಮಾಡಿಕೊಟ್ಟಿದ್ದೆ. ಅಲ್ಲಿಂದ ನಿರಂತರ ಪ್ರಯತ್ನ ಮಾಡಿ ಆ ಭಾಗದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಾರ್ಖಾನೆಯನ್ನು ಸಮರ್ಪಣಾ ಆದೇಶವನ್ನು ಹಿಂದಕ್ಕೆ ಬಿಡಲು ಪುನಶ್ಚೇತನಗೊಳಿಸಲು ಕಬ್ಬು ಅಭಿವೃದ್ಧಿ ಬೆಂಗಳೂರಿನ ಆದೇಶವನ್ನು ಸರ್ಕಾರ ಮಾಡಿಸ DSK ESTS 31 2008-2009 ಏನದು ಆ ಆರ್ಡರ್ ಆಗಿಸುತ್ತೆ. ಲಿಕ್ವಿಡೇಷನ್ ಅದನ್ನು ಮಾರ್ಪಡಿಸಿ ದಿನಾಂಕ 31/10/2013 ಆದೇಶವನ್ನು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲು ಸರ್ಕಾರದಿಂದ ವಿಶೇಷ ಅಧಿಕಾರಿಗಳನ್ನು ಸರ್ಕಾರ ಒತ್ತಾಯ ಮಾಡಿದ್ದಾರೆ. ಈ ಸಹಾಯ ಮಾಡೋದು ಯಾರು ಅಂದ್ರೆ ಮಾದೇವ್ ಪ್ರಸಾದ್, ಈ ಸಾಫ್ಟ್ವೇರ್ ಮಿನಿಸ್ಟರ್ ದೋಸ್ ಡೇಸ್. ಆ ದಿನ ಸರ್ಕಾರಿ ಸಚಿವರಿದ್ದರು, ಅವರು ಸಹಾಯ ಮಾಡಿ ನಾನು ಇವತ್ತು ಅದನ್ನು ಮಾತ್ರ ಪುನಶ್ಚೇತನಗೊಳಿಸಲಿಕ್ಕೆ ವಿಶೇಷ ಅಧಿಕಾರಿ ನೇಮಿಸಿ ಫಸ್ಟ್ ಅಧಿಕಾರಿ ಶಿವಕುಮಾರ್ ನಾನು ಅವರಿಗೆ ವಿಶೇಷ ಅಧಿಕಾರಿಯನ್ನು ಮಾಡಿ MD ರಾಜಗೋಪಾಲ್ ಕಾರ್ಖಾನೆಗೆ ಪುನರ್ ಏನು ಸತ್ತು ಹೋಗಿತ್ತು ಅದನ್ನು ಜೀವಂತಗೊಳಿಸಿದರು. ಯಾವುದು ನಿರ್ಜೀವಾಗಿತ್ತು ನಿರ್ಜೀವ ಕೊಡ್ತಕ್ಕಂಥ ಒಂದು ಅಸ್ಥಿ ಪ್ರಜ್ವಲಿತ ಮತ್ತು ಬದುಕು ಮಾಡಿದ್ರು. ಅದರ ನಂತರ
ಅವತ್ತು ಏನಾಗಿತ್ತು, ಈ ಫ್ಯಾಕ್ಟರಿ ಮೊದಲಿಗೆ ನಾವು 2500 ಡಿಸಿಡಿ ಮಾಡಿದ್ರು, ಬರೀ 8 ಮೆಗಾವಾಟ್ ಪ್ಲಾನ್ ಇತ್ತು. ನಾನು ಚೇಂಜ್ ಮಾಡಿ, ಯಾಕಂದ್ರೆ 2500 ಇಟ್ ಇಸ್ ನಾಟ್ ವಯಬಲ್ ಆಗಲ್ಲ ಅಂತ ತಿಳ್ಕೊಂಡು ನಾನು ಅದನ್ನು 3500, ಆಕ್ಚುಲಿ ಮೊದಲ 2500 ಟನ್ 8 ಮೆಗಾವಾಟ್ ಪ್ಲಾನ್ ಮಾಡಿದೆವು, 126 ಕೋಟಿ ರೂಪಾಯಿ. ಅದರಲ್ಲಿ ಇದಕ್ಕೆ ಅನುದಾನ ಬಂದಾಗ 35 ಲಕ್ಷ ನಾವು ಗೌರ್ಮೆಂಟ್ದಿಂದ ಹಣಕಾಸು ಸಚಿವ ಸಾಲವನ್ನು ನಾವು ಹೇಳಿ 126 ಕೋಟಿ ಪ್ಲಾನ್ ಮಾಡಿದ್ವಿ. ಸ್ವಲ್ಪ ದಿನದ ನಂತರ ಮತ್ತೊಮ್ಮೆ ನಮಗೆ ಸಾಲ ಏನು ಬರ್ತದೆ, ಇದು ವಯಬಲ್ ಆಗಲ್ಲ ನಮಗೆ ಒತ್ತಾಯ ಮಾಡೋದು. ಮತ್ತು ಅದರ 3500 8 ಮೆಗಾವಾಟ್ ಇತ್ತು, 14 ಮೆಗಾವಾಟ್ 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 14 ಮೆಗಾವಾಟ್ ಅಂದ್ರೆ ಅಷ್ಟು ಉತ್ಪಾದನೆ ಆಗ್ತದೆ. 5 ಮೆಗಾವಾಟ್ ನಾವು ಯೂಸ್ ಮಾಡ್ಕೊತೀವಿ ಅವ್ರಿಗೆ. ಅದು ನಾವು ಆ ರೀತಿ ಮಾಡಿದ್ವಿ. ಎಲ್ಲಿ ತನ ಹೋಗಿದ್ರು ಸಮಾಪನ ಮಾಡ್ಬಿಟ್ಟು ನಮ್ದು ಏನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು, ಲೈಸೆನ್ಸ್ IEM ಅಂತ ಹೇಳ್ತೀವಿ, ಅದು ಸಹಿತ ಹೋಗ್ಬಿಟ್ಟಿತ್ತು. ಸೊ ಫಸ್ಟ್ ನಾನು ಮತ್ತು INS ಪ್ರಸಾದ್ ಅವರಿಗೆ ನೇತೃತ್ವದಲ್ಲಿ ಫೈನಾನ್ಸ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಫೈನಾನ್ಸ್ ಸೆಕ್ರೆಟರಿ, ವೆರಿ ಸೀನಿಯರ್ ಫೈನಾನ್ಸ್ ಕಮಾಂಡ್ ಅಥಾರಿಟಿ ಇತ್ತು. ಸೊ ಅವ್ರ ಮುಖಾಂತರ ನಾನು ಅದನ್ನು ಸಹಾಯ ತಗೊಂಡು 1 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕಟ್ಟಲಿಕ್ಕೆ 1/10/2014 ಸರ್ಕಾರದಿಂದ 2 ಕೋಟಿ ಬಿಡುಗಡೆ ಮಾಡಿಸಿ ಫಸ್ಟ್ ಕಂತು ಸರ್ಕಾರದಿಂದ ತಗೊಂಡು 1 ಕೋಟಿ ಕೇಂದ್ರ ಸರ್ಕಾರಕ್ಕೆ IEM ಲೈಸೆನ್ಸ್ ಕೊಡ್ತೀವಿ, ಅದೇ 1 ಕೋಟಿ ನಮ್ಮಲ್ಲಿ ಕೊಟ್ಟಿವಿ. ಸೊ ಅದನ್ನು ಮಾರ್ಪಡಿಸಿ ಒಟ್ಟಾರೆ ಈ ಪರ್ಮಿಷನ್ ತಗೊಂಡು ಏನು ಫಾರ್ಮರ್ಸ್ ಗ್ಯಾರಂಟಿ ಇರ್ತಿದ್ದೋ ಅದರೊಳಗೆ ಮಾಡ್ಬೇಕು. 13/11/2014 ಸಭೆಯೊಳಗೆ ಇದು ಸಮಾಪನ ಮಾಡೋ ಪ್ರೊಫೆಷನಲ್ಗೊಳಿಸಲು ವಿಶೇಷ ಅಧಿಕಾರಿಗಳನ್ನ MD ಕುಂಡ್ರಿಸಿ, ಕೋಆಪರೇಟಿವ್ ಮಿನಿಸ್ಟರ್ ಕುಂಡ್ರಿಸಿ, ಎಲ್ಲ ಕೋಆಪರೇಟಿವ್ ಆಫೀಸರ್ ಕುಂಡ್ರಿಸಿ ನಾನು ಅಲ್ಲೇ ಇರ್ತಿದ್ದೆ. ಅಧಿಕೃತ ನಾನು ಇರ್ತಿಲ್ಲ, ಅದು ಮಾಡಿಸೋದಲ್ಲ ನಾನೇ ಮಾಡಿಸಿದೆ. ಅವತ್ತು ಅವ್ರು 3500 ಟನ್ ಸೆಲೆಕ್ಷನ್ ಮಾಡಬೇಕು, ಪ್ಲಾನಿಂಗ್ ಮಾಡ್ಕೊಬೇಕು. ಯಾವಾಗ 2014 ಮೆಗಾವಾಟ್ ಮಾಡಿ ಅದಕ್ಕೇನು 156 ಕೋಟಿ, ಮೊದಲೇ 126 ಕೋಟಿ, ಯಾವುದು 2500 ಕ್ರಶ್ ಮಾಡೋದು 8 ಮೆಗಾವಾಟ್. ಇದು 3500 ಟನ್ 14 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡಿ 156 ಕೋಟಿ ರೂಪಾಯಿ. ಸೊ ಇದಕ್ಕೆ ಈಕ್ವಿಟಿ ಮತ್ತೆ ರೈಸ್ ಮಾಡಿದ್ವಿ. ಸರ್ಕಾರ ಮತ್ತೊಂದು ಹೆಚ್ಚು ಮಾಡೋದು ಅಂತೇಳಿ ಮಿನಿಸ್ಟರ್ ಲೀಡ್ ಮಾಡ್ತಿದ್ರು, CM ನನ್ನ ಪರ ನಿಂತು ಸಿದ್ದರಾಮಯ್ಯ ಅವರು ನಾನು ಏನು ಹೇಳ್ತೀನಿ ಅವರು ಒಂದು ಸೆಕೆಂಡ್ ವಿಚಾರ ಮಾಡ್ತಿದ್ದಾರೆ. ಸೊ ಅದಕ್ಕೆ ಕೆಲಸ ಮಾಡಿದ್ವಿ. ಸೊ SDF ಮೃದು ಸಾಲ ಮಾಡಿದ್ವಿ, ಬ್ಯಾಂಕರ್ಸು ಸಾಲ ತಗೊಂಡಿದ್ವಿ. ನಿಮಗೆ ಗೊತ್ತು, ನಾವು ಅಫೆಕ್ಸ್ ಬ್ಯಾಂಕ್, ಬಾಗಲಕೋಟೆ DCC ಬ್ಯಾಂಕ್, ವಿಜಯಪುರ DCC ಬ್ಯಾಂಕ್, ಈ ಕೇಂದ್ರ DCC ಬ್ಯಾಂಕ್, ವೀರೇಶ್ವರ ಸೌಹಾರ್ದ ಸರ್ಕಾರ ಸಂಘ, ಇವರೆಲ್ಲರ ಕೂಡಿಸಿ ಕರ್ಕೊಂಡು ಒಂದು ಕನ್ಸಲ್ಟೆನ್ಸಿ ತಗೊಂಡಿದ್ವಿ. ಸಿವಿಲ್ ಕನ್ಸಲ್ಟೆನ್ಸಿ ಬೇರೆ, ಮೆಕ್ಯಾನಿಕಲ್ ಕನ್ಸಲ್ಟೆನ್ಸಿ ಬೇರೆ ತಗೊಂಡು ಕೆಲಸ ಮಾಡಿದ್ವಿ. ಸೊ ಬಾಯ್ಲರ್, ಮಷಿನರಿ ಫೌಂಡೇಶನ್ ಎಲ್ಲ ಹಿಡಿದು ಕೆಲಸ ಮಾಡ್ಕೊತೀವಿ. ಅದು 160 ಲಕ್ಷ ಭಾಳ ಹೆಚ್ಚಾಗಿದೆ. ಕಾರಣ ಏನಂದ್ರೆ ಅಲ್ಲಿ ಬರೀ ಹಾರ್ಡ್ ರಾಕ್, ನೀವು ಹುಡುಕೇಡ ಮಾಡೋ ಪ್ರದೇಶಕ್ಕೆ ಹೋಗಿದ್ರೆ ಆ ಎಲ್ಲ ಪ್ರದೇಶನಾಗ ಹಾರಿಸಿ ನಡೆಯಂಗಿಲ್ಲ. ಕಲ್ಲಿನ ಪ್ರದೇಶ ಅದು. ಈ ಪಾಯ ಹೊಡೆ ಒಳಗೆ ನಮ್ಗೆ 9 ತಿಂಗಳು ಹೆಚ್ಚಿಗೆ ನಾವು ಏನು ಪ್ಲಾನ್ ಇಟ್ಟಿದ್ದೇವೆ ಉಳಿತಾರೆ. ಇಜಾಕ್ ಕಂಪ್ನಿ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಆ್ಯಕ್ಚುಲಿ ಮೇನ್ ನಾನು ಯಾಕೆ ಈ ಕಂಪ್ನಿಯವ್ರಿಗೆ ಕೊಟ್ಟಿದ್ದೆ ಅಂದರೆ ಇಜಾಕ್ ಅವ್ರಿಗೆ ಕನಿಷ್ಠ ಅನುಭವಿದ್ದವರಲ್ಲ, ಇವತ್ತಾಗಿದೆ ಕಾಣೋದು. ಅದೇನೋ ವರ್ಕ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬಟ್ ನಾವು ಬೇರೆ ಬೇರೆ ನಾನು ಆತ್ಮೀಯ ಶೋ ಇಂಡಸ್ಟ್ರಿ ಇಜಾಕ್ ಕಂಪ್ನಿ ಕೊಟ್ಟರೆ ಒನ್ ಆಫ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಲ್ ಅವ್ರಿಗೆ ಕೊಟ್ಟಿದ್ದು. ಅವರು ಕರ್ನಾಟಕ ನಾವೇ ಸಿಲಿಕಾನ್, ಜಪಾನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದೆವು. ಸೊ ಅದನ್ನು ಆದ್ರೆ ಅವ್ರಿಗೆ ಸಿವಿಲ್ ವರ್ಕ್ ಸ್ವಲ್ಪ ಲೇಟ್ ಆಗಿ ನಾವು ಪ್ಲಾನಿಂಗ್ ಏನು ಇಟ್ಟಿದ್ದೀವಿ 1 ವರ್ಷ ಡಿಲೇ ಆಯಿತು. ಆ 1 ವರ್ಷ ಡಿಲೇ ಇಂಟ್ರೆಸ್ಟ್ ಬರ್ಡನ್ ಆಮೇಲೆ
ಬಿಕಾಸ್ ನೀವು ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರೆ ಆ ವರ್ಷ ಸ್ಟಾರ್ಟ್ ಮಾಡೋದು ಆಗಲಿಲ್ಲ. ಬಟ್ ಅದು ಮಾಡೋಕ್ಕೆ ಬರಲಿಲ್ಲ, ಯಾಕಂದ್ರೆ ಪಾಯ ಕ್ಲಿಯರ್ ಆಗಲಿಲ್ಲ. ನಿಮಗೆ ಸ್ಟ್ರಕ್ಚರ್ಸ್ ಮಾಡೋಕ್ಕೆ ಡಿಲೇ ಆಗೋದು ಕಾರಣ. ವಿಶೇಷವಾದಂಥವು ಮತ್ತು ಅನೇಕ ಹಣಕಾಸು ಸಂಸ್ಥೆಗಳಿಂದ SDF ಕೇಂದ್ರ ಸರ್ಕಾರದಲ್ಲೂ ಸಹಾಯ ಮಾಡ್ತಾರೆ. ನನ್ನ ಜೊತೆಗೆ ಅಂಗಡಿಯವರು ನಮ್ಮ ಮಧ್ಯದಲ್ಲಿಲ್ಲ, ಬೇರೆ ಪಾರ್ಟಿ ಕೇಂದ್ರದ ಮಂತ್ರಿಗಳಾಗಿ ಸಂಸದರಾಗಿ ನನಗಂತೂ ಫುಲ್ಲಿ ಸಪೋರ್ಟ್. ನಾನು ಯಾವಾಗ ಹೋಗಿ ಅಂಗಡಿಯವರು ಕೇಂದ್ರ ಸರ್ಕಾರಕ್ಕೆ ಕೃಷಿ ಭವನದಿಂದ ಸಕ್ಕರೆ ಇನ್ಸ್ಟಿಟ್ಯೂಷನ್ನಿಂದ ನನಗೆ ಸಹಾಯ ಮಾಡೋಕ್ಕೆ ಕಾರಣ ಅವರು ನಂದು ಭಾಳ ಹಳಿ ಧಾರವಾಡ ಪ್ರದೇಶಗಳು ಜೊತೆ ನಾನು ವಿಶೇಷ ಹೀಗಾಗಿ ಸಹಾಯ ಮಾಡಿ ಅವ್ರನ್ನ ನಾನು ಮುಗಿಸ್ಬೋದು. ಪಿಯೂಷ್ ಗೋಯಲಲ್ಲಿ ಸಕ್ಕರೆ ಮತ್ತು ಇನ್ನೂ ಆಕಾರ ಸಂಸ್ಥೆಗಳು ಎಲ್ಲರಿಗೂ ನಾನು ಸ್ಮರಿಸ್ಬೇಕು. ಇದೆಲ್ಲ ಮಾಡಿ ಇವರೆಲ್ಲ ಸಾಲ ಕೊಡ್ಬೇಕು. ಯಾರನ್ನ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಕೋಆಪರೇಟಿವ್ ಫ್ಯಾಕ್ಟ್ರಿಗಳು ಸಾಲ ಕೊಡಬೇಕಾಗುತ್ತೆ. ನಾವೆಲ್ಲ ಕೂಡಿ ವಿಶ್ವಾಸಗಳು. ಸೊ ಅದಕ್ಕೆ ಸಕ್ಕರೆ ಕಾರ್ಖಾನೆ ಎಲ್ಲ ರೆಡಿ ಮಾಡಿ 16-17 ಟ್ರೈಲ್ಗೆ ಹೋಗ್ಬೇಕು. ನಮ್ಮ ದುಡ್ಡಿರಲಿಲ್ಲ ಅವ್ರಿಗೆ, ಹೆಚ್ಚಿಗೆ ಅಡಿಷನಲ್ ಟ್ಯಾಂಕ್ ಆ ವಿಜಯ ಕಂಪ್ನಿ ಇಂಡಿಗೆ ಇರುತ್ತೆ, ಬಿಲಾಂಗ್ಸ್ ಟು ನಾರ್ತ್ ಇಂಡಿಯಾ, ನೋಯ್ಡಾದ ಅವರು ನನಗೆ ಇಲ್ಲ ನಿಮ್ಮ ಲಿಸ್ಟ್ ಕೆಳಗಡೆ ಕಟ್ಟಿದ್ರೆ ನಾನು 39 ಕೋಟಿ ಡೆವಲಪ್ಮೆಂಟ್ ಅವ್ರ ಫ್ಯಾಕ್ಟ್ರೀಸ್ ಹಾಗಿಲ್ಲ. ವಿಜಯ ಕಂಪ್ನಿ ಇಂಡಿಗೆ ನಾನು ಅಭಿನಂದಿಸ್ತೀನಿ. ಏನು ಅವಶ್ಯಕತೆ ಇತ್ತು, ನಾವು ರೊಕ್ಕ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಅದೊಂದು ಡ್ರಾಪ್ ಬಿಡೋದು ಸ್ಟಾರ್ಟಿಂಗ್ ಮಾಡ್ಬಿಟ್ಟು ನಮ್ಗೆ ಇಟ್ಟಿರ್ತಾರೆ ಅವರು, ಇವತ್ತು ಅವ್ರಿಗೆ ಹೇಳ್ಬಿಡು. ಸೊ ನಾನು ಕಾರಣ ಇಷ್ಟೇ, ನಾವು ಹೋಗೋದು ಈಗ ಚಾಲು ಆಗಿರೋದು ನಾನು ಒಂದು ವಿಷಯ ಮಾಡ್ಕೊಂಡಿದ್ದೀನಿ. ನಾನು ಪರಿಸ್ಥಿತಿ ತೊಂದರೆ ಆಗ್ತದೆ ಮಾಡಿದ್ರೆ ಸರ್ಕಾರ ಮಾಡ್ಯಾರ, ಅವ್ರಿಗೆ ನಾನು ಸೂತಿನೂ ದುಡ್ಡು 30% ಬಿಟ್ಟು ಅವ್ರು ಮಾಡೋದು ಮುಂದೆ ನಾವು ಬ್ಯಾಂಕಿಗೆ ಸಾಲ ಕೊಟ್ಟು ನಾವು ಕಮಿಟ್ಮೆಂಟ್ ಒಂದು ಶಬ್ದ ಇಲ್ಲಿ ಅನುಕೂಲ. ಸೊ ಇವೆಲ್ಲ ಈ ಆ್ಯಂಗಲ್ದಾಗ ಈ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ವಿ. ಹೀಗೆ ಬೆಳವಣಿಗೆ ಹೋಗೋದು ಸರ್ಕಾರ 45 ಕೋಟಿ 89 ಲಕ್ಷ ಇದು ಕೂಡ ನಾವು ಹೆಂಗೆ ಕೇಳ್ಕೊತೀವಿ ಹೋಗಿ ಅವ್ರು ಕೊಡ್ಕೋತೋದ್ರು. ಬ್ಯಾಂಕರ್ಸು ಪಾಪ ಬಿಜಾಪುರ DCC ಬ್ಯಾಂಕ್, ಸೋನಂ ಪಾಟ್ಲಾಗೆ, ಬಾಗಲಕೋಟ ಸರ್ನಾಯಕರು, ಆಮೇಲೆ ವೀರೇಶ್ವರ ಜೋಲೆ ಅವರು, ಆಮೇಲೆ ನಮಗೆ ಒಬ್ಬ ಎಲ್ಲ ಕೂಡಿ ಸಹಾಯ ಮಾಡೋಕ್ಕೆ ಮತ್ತು ಅವ್ರು ಮಾಡ್ಕೊಳ್ತೀನಿ. ಈ ಇಷ್ಟಕ್ಕೆ ಸಾಲ ಒಂದು ಸರ್ತಿ ಬರಗಾಲ ಬಿತ್ತಂದ್ರೆ ಮತ್ತೆ ಅಡಿಷನಲ್ ಸಾಲ ಮಾಡೋದು ಕಂತ ಬಡ್ಡಿ ಕಟ್ಟಬೇಕಾದ್ರೆ ನಮ್ಗೆ ಹೇಳ್ತಾರೆ ಅವ್ರು, ಮತ್ತೊಂದು ಸಾಲ ಮಾಡಿ ಅದನ್ನು ಕಟ್ತಾರೆ. 3 ವರ್ಷ ಹೇಗೆ ಕಟ್ಟಿ ಈ ವರ್ಷ ಅದೇ ಬರೋದು ಸತ್ಯವಾಗಿ ಈ ವರ್ಷ ಇನ್ವೆಸ್ಟ್ ಮಾಡಬೇಕು. ಅದು ಸಕ್ಕರೆ ಬಿಲ್ ಕೊಟ್ಟು, HMD ಬಿಲ್ ಕೊಟ್ಟು, ರೈತರ ಇದು ಕೆಮಿಕಲ್ ಸಪ್ಲೈಯರ್ಸ್ ಕೊಟ್ಟು, ಸ್ಯಾಲ್ರಿ ಕೊಟ್ಟು, ಮೇಂಟೆನೆನ್ಸ್ ಎಲ್ಲ ಮುಗಿಸಿ ನೀವು ಉಳಿಯಂಗಿಲ್ಲ. 8-9 ಕೋಟಿ ಬ್ಯಾಲೆನ್ಸ್ ಆಗುತ್ತೆ. ಆ 9 ಈ ವರ್ಷದ ಕಂತ ಬಿಟ್ಟು 64 ಕೋಟಿ ಮತ್ತೆ ಸಾಲ ಮಾಡಿದ್ರು. ಈಗ ನಾವೇನೋ ರೋಡಾಗಿ ಕೇಳೋಲ್ಲ, ಸಾಲ ಕೊಡ್ತಾರೆ, ಸಾಲ ಕೊಡ್ತಾರೆ ಅಂದ್ರೆ ನಾವು ಹಾಕಿದ್ದೆ ಮತ್ತೊಬ್ಬರು ಜಲ್ದಿ ಸಾಲ, ಯಾಕಂದ್ರೆ ಋಣ ಕೊಡ್ತಾರೆ. ಈ ವರ್ಷ ಬರಬೇಕು, ನಾವು ನೆಕ್ಸ್ಟ್ ಇಯರ್ ಇಂಪ್ಯಾಕ್ಟ್ ಇರ್ತದೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಹೆಚ್ಚಿನ ಬೆಳಗ್ಗೆ ಮೋಸ್ಟ್ ಪ್ರಾಕ್ಟಿಕಲ್ ಸಕ್ಕರೆ ಕಾರ್ಖಾನೆಗಳು ಬೆಳಗ್ಗೆ ರಿಕವರಿ ಚೆನ್ನಾಗಿರಲಿಲ್ಲ, ಅದೇ ಹೆಚ್ಚಿಗೆ ಕಬ್ಬು ಪೂರೈಕೆ ಅದೇ ಯಾವ ಫ್ಯಾಕ್ಟ್ರಿ ಲಾಭ ಅಂತ ಸರ್ ನೀವು ಹೇಳ್ತೀವಿ. ಭಾಳ ಸರ್ತಿ ಹೇಳಿ ನಾನು 2 ವರ್ಷ ಖರ್ಚು ಮಾಡಿರುತ್ತೆ. 2017-18 2 ಲಕ್ಷ 18-19 281 60,000 ಹತ್ತಿರ ಹೆಚ್ಚಿಗೆ ಮಾಡಿದ್ವಿ. ಖರ್ಚು ಮಾಡಿದ್ದೀವಿ 2 ಲಕ್ಷ 9,000 ಸಕ್ಕರೆ. 18-19 2 ಲಕ್ಷ 81,000 ಖರ್ಚು ಮಾಡಿದ್ದೀವಿ. 2 ಲಕ್ಷ 92,000 ಅಂದ್ರೆ ರಿಕವರಿ ಹೆಚ್ಚಿಗೆ ಇತ್ತು ವರ್ಷ 10.30 2 ಲಕ್ಷ 92,000 11,000 ಅದಕ್ಕಿಂತ ಹೆಚ್ಚಿಗೆ ಕಬ್ಬು ನರ್ಸಿಂಗ್ ಹೇಳ್ತಾರೆ. 19-20 2 ಲಕ್ಷ 82,000 ಖರ್ಚು ಮಾಡಿದ್ದೀವಿ. 2 ಲಕ್ಷ 83,000 ಅಂದ್ರೆ 5,000 ಹೆಚ್ಚಿಗೆ ಸಕ್ಕರೆ. 21-22 20-21 4 ಲಕ್ಷ 30,000 ಖರ್ಚು ಮಾಡಿದ್ದೀವಿ. 4 ಲಕ್ಷ 17,000 ಅಂದ್ರೆ 9,000 ಸಕ್ಕರೆ ಹೆಚ್ಚಿಗೆ ಅನುಕೂಲ ಇದೆ. 21-22 5 ಲಕ್ಷ 34,000 ಖರ್ಚು ಮಾಡಿದ್ವಿ. 5 ಲಕ್ಷ 47,000 ಸಕ್ಕರೆ. 22-23 5 ಲಕ್ಷ ಖರ್ಚು ಮಾಡೋದು 5 ಲಕ್ಷ 25,000 ಅದಕ್ಕಿಂತ ಹೆಚ್ಚಿಗೆ
ಇವೆಲ್ಲ ನೋಡಿದ್ರೆ ಮತ್ತು ಈ ಸಕ್ರೆ ಮೊಲಾಸಸ್ ಪವರ್ ಕ್ರಸ್ಮಟ್ ಆಶ್ ಇದು ಆದಾಯ ಫ್ಯಾಕ್ಟ್ರಿ ಇವು ಬಿಸಿ ಶುಗರ್ ಕೇನ್ ಪೇಮೆಂಟ್ HNT ಪೇಮೆಂಟ್ ಏನು ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಕಬ್ಬಿನ ಹೊಂದಾಗಿದ್ದು ತಂದು ಟ್ರ್ಯಾಕ್ಟರ್ದವರು ಕುರಿ ಕಾಯ್ತಾರ ಹುಡುಗಿ ಇದು ಸಪ್ಲೈಯರ್ಸ್ ಸ್ಯಾಲ್ರಿ ಇವೆಲ್ಲ ಸರಿದೂಗಿಸಿ ಬ್ಯಾಂಕ್ ಪೇಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ಇದೊಂದು ಇಂಪಾರ್ಟೆಂಟ್ ಹೇಳ್ತೀವಿ ಉಳಿದೆಲ್ಲ ಅಂದ್ರೂ ನಿಲ್ಸಿರು 17-18 36 ಕೋಟಿ 20 ಲಕ್ಷ 46,133 ಕೋಟಿ 15-19 69 ಕೋಟಿ 43 ಲಕ್ಷ 92,642 ಕೋಟಿ 19-20 37 ಕೋಟಿ 95 ಲಕ್ಷ 83,850 ಕೋಟಿ 2020-21 38 ಕೋಟಿ 69 ಲಕ್ಷ 75,850 21-22 54 ಕೋಟಿ 52 ಲಕ್ಷ 20-23 ಕಳೆದ ವರ್ಷ 55 ಕೋಟಿ 83 ಲಕ್ಷ ನಾನು ಆಗದಲ್ಲಿ 307 ಕೋಟಿ ಇಷ್ಟು ಸರಿಯಾಗಿ ಕೋಆಪರೇಟಿವ್ NP ಆದ ಎವ್ರಿ ಮಾರ್ಚ್ 31 ಬಿಫೋರ್ ನಾವು ಕೊಡೋದು ಸೊ ಇದು ಒಂದು ರೀತಿ ಫ್ಯಾಕ್ಟ್ರಿ 300 ಕೋಟಿ ರೂಪಾಯಿ ನಾವು ಲಾಭ ಮಾಡಿದಾಗೆ ಇವೆಲ್ಲ ಮೇಂಟೈನ್ ಮಾಡಿ ಬ್ಯಾಂಕಿಗೆ ನೀವು ಸಾಲ ಕೊಟ್ಟಿದ್ದೀವಿ ಅದು ಕಟ್ಟೇಬೇಕಾಗ್ತದೆ ನನಗೆ ನೋವೇ ಅದು ಈ ಫ್ಯಾಕ್ಟ್ರಿ ಆಗೋ ಟೈಮ್ನಾಗ ಆಗಿತ್ತಂದ್ರೆ ವರ್ಷ 55 ಕೋಟಿ ರೂಪಾಯಿ ಅಂತ ಬಡ್ಡಿ ಕಟ್ಟಲಾಗ್ತೀವಿ ಇಟ್ಟರೆ ಫ್ಯಾಕ್ಟ್ರಿ ಆಗೋದಿಲ್ಲ ಡಿಲೇ ಆಲ್ವೇಸ್ ಇಂಪ್ಯಾಕ್ಟ್ ಆಗ್ತದೆ ಇವತ್ತಿನ ನಿನ್ನೆ ವಸ್ತು ಇವತ್ತು ರೇಟ್ ಹೆಚ್ಚಾಗ್ತದೆ ನಾಳೆ ಇದಕ್ಕೆ ಹೆಚ್ಚಾಗ್ತದೆ ಇನ್ನೊಂದು ವರ್ಷ ಬಿಟ್ಟರೆ ಇದಕ್ಕೆ ಹೆಚ್ಚಾಗ್ತದೆ ಎಷ್ಟು ದಿನಗಳ ಗತಿಸ್ಬೋದು ರೇಟ್ ಆಲ್ವೇಸ್ ಇವೆಲ್ಲ ಆಮೇಲೆ ಯಾರು ಫ್ಯಾಕ್ಟ್ರಿ ಲಾಸ್ ಆಯ್ತು ನೀವು ಇನ್ನೊಂದು ಹೇಳ್ಬಿಡ್ತೀನಿ ಯಾವುದೇ ಶುಗರ್ ಫ್ಯಾಕ್ಟ್ರಿ ಮಾಡೋದ್ರೆ ಮನುಷ್ಯನೇ ಚೀಜ್ ಆಗ್ತಾನೆ ವಯಸ್ಸಾದವ್ರು ಇವ್ರು ಯಾಕೆ ಚೀಜ್ ಆಗ್ಯಾರ 20 ವರ್ಷದಿಂದ ಹಿಂಗೆ ಹೆಂಗೆ ನಿಂದ್ರು ಅಂದ್ರೆ ಚೀಜ್ ಆಗ್ತದೆ ಮನುಷ್ಯ ಅದು ಮನುಷ್ಯನು ಹಂಗೆ ಅದ್ರ ಡಿಪ್ರೆಷನ್ ಅಂತ ತೆಗಿತಾರೆ ಚಾರ್ಟೆಡ್ ಅಕೌಂಟೆಂಟ್ ಭಾಳ ಮಂದಿ ಗೊತ್ತಿಲ್ಲ ಒಂದು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಚೀಸ್ ಆಗ್ತದೆ ಏನೋ ಮೋಟರ್ ಸೈಕಲ್ ಇನ್ನೊಂದು ಕಾರ್ ಅದನ್ನ ನಡೆಸ್ಬೋದು ನೀವು ತಿರುಗಾಡಿದ್ರೆ ಚೀಸ್ ಆಗ್ತದೆ ಅದರ ಡಿಪ್ರೆಷನ್ ಅಂತ ತೆಗಿತಾರೆ ಇಟ್ ಇಸ್ ನಾಟ್ ಎ ಲಾಸ್ ಇಟ್ ಈಸ್ ಡಿಪ್ರೆಷನ್ ಅದು ತನ್ನ ಮೂಲ ಏನು ಶಕ್ತಿ ಇತ್ತು ತನ್ನ ಕೆಲಸ ಮಾಡ್ಕೋದು ವೃದ್ಧಿಸಿಕೊಂಡದ ಕಡಿಮೆ ಆಯ್ತದ ಎಫಿಷಿಯನ್ಸಿ ಕಡಿಮೆ ಡಿಪ್ರೆಷನ್ ಅಂತ ತೆಗಿತಾರೆ ಇಟ್ ಇಸ್ ನಾಟ್ ಎ ಲಾಸ್ ಭಾಳ ಮಂದಿಗೆ ಅದು ಇಲ್ಲ ನಾಲೆಜ್ ಇಲ್ಲ ನೀವೇ ಹೇಳಬೇಕು ಡಿಪ್ರೆಷನ್ ಅಂದ್ರೆ ಅದು ಆರ್ತಿ 143 crores ಲಾಸ್ ಆಗೋದು ಡಿಪ್ರೆಷನ್ ಇರ್ತದೆ ಇಲ್ಲ ನಮಗೆ ಬುಕ್ ಲಾಸ್ ಅಂತೂ ಬರ್ತದೆ ನೆಟ್ ಲಾಸ್ ಅಂತ ಫೈನ್ ಬರ್ತದೆ ಚಾರ್ಟರ್ಡ್ ಅಕೌಂಟೆಂಟ್ ಎವ್ರಿ ಶುಗರ್ ಇಂಡಸ್ಟ್ರಿ ಆಗಲಿ ಯಾವುದೇ ಸಂಸ್ಥೆಗಳಾಗಲಿ CA ಅವರು ತನ್ನ ರಿಪೋರ್ಟನ್ನು GO ಲಾಸ್ಟ್ ಅಕೌಂಟಿಗೆ ಒಪ್ಪಿಸ್ತಿರ್ತೀವಿ ಇವೆಲ್ಲ ಮಾಡಬೇಕಾಗುತ್ತೆ ಆಮೇಲೆ ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ ಬೈ ಫ್ಲೈಂಗ್ ಇರುತ್ತೆ ಆಮೇಲೆ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಂಡಿರ್ತೀವಿ ಅದಕ್ಕೆ ನಿಮ್ಗೆ ಹೇಳ್ಬಿಡ್ತೀವಿ ಟೋಟಲ್ 2017-18 163 ಕೋಟಿ ನನಗೆ ಹಂಚಿ ಲೋನ್ ತೊಗೊಂಡು 39 ಕೋಟಿ ಏನು ಡಿಲೇ ಆಗಿತ್ತು ಅದನ್ನು ಸರಿಪಡಿಸಿದ್ರು 18-19 252 ಕೋಟಿ ಸಾಲ 12,30,30,072 ಬಡ್ಡಿ ನಾವು ಕಟ್ಕೋತಿದ್ದೀವಲ್ಲ 19-20 2 ಕೋಟಿ ಅದಕ್ಕಿಂತ ಕಮ್ಮಿ ಆಗಿ 249 ಕೋಟಿ 40 ಲಕ್ಷ 94,105 20-21 ಮತ್ತೆ ಹೆಚ್ಚಾಗಿದೆ 310 ಕೋಟಿ 29,91,409 ಈ 38 ಆಮೇಲೆ ಮತ್ತೆ ನೆಕ್ಸ್ಟ್ 21-22 ಆಗಿದೆ 310 295 215 ಕಡಿಮೆ 295 ಕೋಟಿ 12,55,000 22-23 ಲಾಸ್ಟ್ ಇಯರ್ ಈಗೇನದ 275 ಆ 3 ಸಾಲ ತಗೊಂಡು 2 ಕೋಟಿ ಕಂತ ಬಡ್ಡಿ ಎಲ್ಲ ಸರಿಯಾಗಿ ಬಂದು ಇಲ್ಲಿ ಬಂದು ಹಿಂಗೆ ನಾನು ಹೇಳ್ತೇನೆ ಇದು ಶುಗರ್ ಇಂಡಸ್ಟ್ರಿ ರಾ ಮಟೀರಿಯಲ್ ಆಗ್ತದೆ ಇದು ನಿಸರ್ಗ ಅವಲಂಬಿತ ಫ್ಯಾಕ್ಟ್ರಿ ಮಳೆ ಚೆನ್ನಾಗಾಯ್ತು ಅಂದ್ರೆ ನದಿಯಾಗ ಮಾವಿ ಒಳಗೆ ಬೋರಾಗ ಕಬ್ಬು ಹೆಚ್ಚಿಗೆ ಬರ್ತಾವೆ ನಿಮ್ಗೆ ಹೇಳೋಣ
ಈ 2 ಲಕ್ಷದಲ್ಲಿ ಖರ್ಚು ಮಾಡಿದ್ವಿ ನಾವು. 2 ಲಕ್ಷ 2021 ಮಾತ್ರ 4 ಲಕ್ಷ, 21, 22 5 ಲಕ್ಷ, 22 ಇವು ಸ್ವಲ್ಪ ಮಿಲ್ಔಟ್ ಆಗ್ತದೆ. 2 ಲಕ್ಷ ಖರ್ಚು ಮಾಡಿದ್ರೆ ಲಾಭ ಮಾಡಲಿಕ್ಕೆ ಈ 3 ಲಕ್ಷ ಕನಿಷ್ಠ ಶುಗರ್ ಫ್ಯಾಕ್ಟರಿ ವತಿಯಿಂದ ನಮ್ಮ ಸಾಲ ಮತ್ತು ಈಗಿನ ಎಫಿಷಿಯನ್ಸಿ ಪ್ರಕಾರ 5.5 ಲಕ್ಷ ವರ್ಷ ಮಾತ್ರ ಈ ಸಾಲ ಅಂತ ಬಡ್ಡಿ ಕಟ್ಟಲಿಕ್ಕೆ ಸಾಧ್ಯದ. ಅದಕ್ಕಿಂತ ಕಡಿಮೆ ಅವ್ರ ಮೇಲೆ ಬರೀ ಹೆಚ್ಚು ಸ್ವಲ್ಪ ಈ ವರ್ಷ ಏನಾಗಿದೆ ಬರಗಾಲ ಇರುವುದರಿಂದ ಅನ್ಹೆಲ್ದಿ ಕಾಂಪಿಟೇಷನ್ ಎಲ್ಲ ಪ್ರೈವೇಟ್ ಫ್ಯಾಕ್ಟರಿಗಳು ನಮ್ಮಲ್ಲಿ HNT ಏನು ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ 700 ಇರ್ಬೇಕಾದ್ರೆ ಆ್ಯಕ್ಚುಲಿ ಈ ವರ್ಷ 900 ಎವ್ರಿ ಟರ್ನ್ 100 ಅಡಿಷನಲ್ ಬರ್ಡನ್. 1 ಲಕ್ಷ ಟನ್ನಕ್ಕೆ 2 ಕೋಟಿ ಹೆಚ್ಚಾಗಿ 3 ಲಕ್ಷದ 6 ಕೋಟಿ ರೂಪಾಯಿ ಹೆಚ್ಚು. ಅದಕ್ಕೆ ಇದು ಯಾಕೆ ಹೇಳಿದ್ರೆ ಎಲ್ಲ ಫ್ಯಾಕ್ಟರಿಗಳು ಕಮ್ಮಿ ಟ್ರ್ಯಾಕ್ಟರ್ ಬೇರೆ ಬೇರೆ ಆಮಿಷ ತೋರಿಸಿ ಕಿಲೋಮೀಟರ್ ಹೆಚ್ಚು ಅವ್ರು ಹೆಚ್ಚಾಗಿ ತೊಂದರೆ ಆಗ್ತದೆ. ನಮ್ಮೊಂದು ಸೊ ನಾವು ಆ ಪಡೋದಾಗಿದೆ. ಆಮೇಲೆ FRP ಕೇಂದ್ರ ಸರ್ಕಾರ ನಿಮಗೆ ಇತ್ತೀಚಿನ ದಿನಮಾನದಲ್ಲಿ ಸರ್ಕಾರ ಒಂದು ನಿರ್ಣಯ ರೈತರಿಗೆ ಅನ್ಯಾಯ ಆಗಬಾರ್ದು, ಯೋಗ್ಯ ದರ ಕೊಡಿಸ್ಬೇಕು ಅಂತ ಸರ್ಕಾರಗಳು ಇಂಟರ್ಫಿಯರ್ ಆಗುತ್ತವೆ. ಶುಗರ್ ಪ್ರೊಡಕ್ಷನ್ ಇಂಡಸ್ಟ್ರಿ ಒಳಗೆ ಮೊದಲು ಇರ್ತಿರ್ಲಿಲ್ಲ. ಇತ್ತೀಚಿನ ದಿನಮಾನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ SAP, ಕೇಂದ್ರ ಸರ್ಕಾರ FRP ಮುಖಾಂತರ ರೈತರ ಹಿತ ಕಾಪಾಡ್ತಕ್ಕಂಥ ಪ್ರಯತ್ನ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಎಸ್, ಸರ್ಕಾರ ಚಿಂತನೆ ಕರೆಕ್ಟ್ ಅದು. ರೈತರಿಗೆ ಶೋಷಣೆ ಆಗಬಾರ್ದು, ರೈತರಿಗೆ ಯೋಗ್ಯ ಬೆಲೆ ಸಿಗಬೇಕು, ಈ ಎಲ್ಲ ಚಿಂತನೆ ಇಟ್ಕೊಂಡು ಸರ್ಕಾರಗಳು ನಿರ್ಣಯ ಮಾಡಿದ್ರು. ಸೊ ಅಂಥ ನಿರ್ಣಯ ಇವತ್ತು FRP ಮುಖಾಂತರ ನಾವು ಒಂದು ಸೈಂಟಿಫಿಕ್ ಆಗಿ FRP ರೇಟ್ ಫಿಕ್ಸ್ ಆಗಿದೆ. ಹ್ಯಾಂಗೆ ಫಿಕ್ಸ್ ಆಗ್ತದೆ ಅಂದರೆ ಆ ಕಬ್ಬು ಬೆಳೀಲಿಕ್ಕೆ ಎಕ್ಸ್ಪೆಂಡಿಚರ್ ಇರ್ತದೆ, ಅವನಿಗೆ ಒಟ್ಟು ಅದರೊಳಗೆ ಲಾಭ ಏನು ಸಿಗಬೇಕು ಅನ್ನೋದು ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡ್ತಾರೆ. ಆದ್ರೆ ಅದು ವೈಜ್ಞಾನಿಕವಾಗಿ ಅವರಿಗೆ ಅನಿಸ್ತದೆ, ಆದ್ರೆ ನನ್ನ ದೃಷ್ಟಿಯೊಳಗೆ ಅದು ವೈಜ್ಞಾನಿಕ. ಅವರು ಲಾರ್ಜರ್ ಇಂಟ್ರೆಸ್ಟ್ನಾಗ ಎಲ್ಲ ಸಕ್ಕರೆ ಕಾರ್ಖಾನೆಗೆ ಒಂದೇ ರೀತಿ ಒಳಗೆ ರಿಕವರಿ ಮೇಲೆ ಅನ್ವಯಿಸೋದು ಮಾಡ್ಯಾರ. ಅದು ಸ್ವಲ್ಪ ಮಟ್ಟಿಗೆ ಸರಿ. ಆದರೆ ಯಾವ ಸಂಸ್ಥೆಗಳು ಹೊಸದಾಗಿ ಪ್ರಾರಂಭ ಆಗುತ್ತೆ ಅವ್ರ ಮೇಲೆ ಸಾಲದ ಋಣಭಾರಗಳದಾವ, ಅವರಿಗೆ ಅದರ ಸರಿದೂಷಿಲ್ಲ. ಈ ಸಾಲ ಮುಕ್ತವಾದಂಥ ಫ್ಯಾಕ್ಟ್ರಿಗಳು ಕೆಲವಲ್ಲ, ನೀವು FRP ಆ ಆ್ಯಂಗಲ್ ಥಿಂಕ್ ಮಾಡಿರಿ. ಬಟ್ ಈ ಕಂತ ಬಡ್ಡಿ ಕಟ್ಟೋದು ಇವಾಗ ಸಕ್ಕರೆ ಉತ್ಪಾದನೆ, ಸಕ್ಕರೆ ವೆಚ್ಚ ಏಟಾಗ್ತದೆ, ಅದಕ್ಕೆ ನೀವು ಉಳಿಸಿರಿ ಸೈಂಟಿಫಿಕ್ ಫುಲ್ಲೇ ಇದ್ರಿ. ಆಸ್ ಎ ಶುಗರ್ ಸ್ಕೇಲ್ ಗ್ರೋವರ್ ಆಗಿನೂ, ಆಸ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿನೂ, ಆಸ್ ಎ ಕಾಮನ್ ಮ್ಯಾನ್ ಕಾಮನ್ ಸೆನ್ಸ್ ಇರೋವಾಗಿನೂ ಒಪ್ಕೋತೀವಿ. ಆದರೆ ಈ 55 ಕೋಟಿ 60 ಕೋಟಿ 70 ಕೋಟಿ ನಾವೆಲ್ಲ ಕಂತು ಕಟ್ಟಿದ್ದೀವಿ, ಇದು ಅದ್ರಾಗ ಸೇರ್ಲಿಲ್ಲ ಅಂದರೆ ನೀವು ಅವೈಜ್ಞಾನಿಕವಾಗಿ ಮಾಡೋದಾಗ್ತದೆ. ಅದಕ್ಕೆ ಈಚಾಗಿ ಎವ್ರಿ ಫ್ಯಾಕ್ಟ್ರಿ ಪರಿಸ್ಥಿತಿಯನ್ನು ಗಮನಿಸಿ ನೀವು ರೇಟ್ ಫಿಕ್ಸ್ ಮಾಡಬೇಕು. ನಾನು ಇದನ್ನು ಕೇಂದ್ರ ಸರ್ಕಾರ ಮುಂದೆ ಮಾಡಿದ್ದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಹಿತ ISMA ಮೂಲಕ ಆಲ್ ಇಂಡಿಯಾ ಶುಗರ್ ಫೆಡರೇಷನ್ ಅಂತೂ ಒತ್ತಾಯ ಮಾಡಿದ್ದಾರೆ, ಪಿಯೂಷ್ ಗೋಯಲ್ ಅವರಿಗೂ ಒತ್ತಾಯ ಮಾಡಿದ್ದಾರೆ. ಸೊ ಇದು ಅವೈಜ್ಞಾನಿಕವಾಗಿ ಯಾವ ಫ್ಯಾಕ್ಟ್ರಿಗಳ ಮೇಲೆ ಸಾಲ ಇಲ್ಲ ಅವ್ರಿಗೊಂದು ರೇಟ್. ನಾವೆಂದ್ರೆ ಕಾಗಲ್ ಶುಗರ್ ಫ್ಯಾಕ್ಟ್ರಿ ಸಮಮಾನ ವಂಶಸ್ಥರೇ ನಡೆಸ್ತಾರ, ಅದನ್ನು ಮಿಲ್ಔಟ್ ಮಾಡಕ್ಕೆ ಸಾಧ್ಯ, ನಮ್ಮದು ಸಾಧ್ಯ. 13 14 ರಿಕವರಿ ಎಂದಾಗೂ ಸಾಧ್ಯ. ನಮ್ಮ ಪುನರ್ಜನ್ಮನೂ ಅದು ಸಾಧ್ಯ. ಭೀಮಾ ಬ್ಯಾಸಿಂದ ನಮ್ಮ ಭೀಮಾ ಬ್ಯಾಸಿಂದ 10-48 ಆಗಲ್ಲ. ದಟ್ ಈಸ್ ದ ಹೈಯೆಸ್ಟ್ ರಿಕವರಿ ಇನ್ ದ ಹಿಸ್ಟ್ರಿ ಆಫ್ ಶುಗರ್ ಕೇನ್. ಇಡೀ ಭೀಮಾ ಬ್ಯಾಸಿನ ಬರೀ ನಮ್ಮ ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆಯಲ್ಲ, ಗುಲ್ಬರ್ಗ ಅಲ್ಲ, ಶೋಲಾಪುರ ಅಲ್ಲ, ಇಡೀ ಭೀಮಾ ಬ್ಯಾಸಿನ ಎಲ್ಲಿ ಹರಿತದೆ, ಎಲ್ಲಿ ಮುಗಿತದೆ. ಎಂತ ಸಕ್ಕರೆ ಕಾರ್ಖಾನೆಗಳು ಮಳದಂಡಿಗೆ ಅಷ್ಟೇ ಅಲ್ಲ, ಏಟಿ ಪ್ರದೇಶದಾಗ ಬರ್ತದೆ ಬ್ಯಾಸಿನ್ ಅಂತ ನಾವು ಕರಿತೀವಿ, ಕಡಿಮೆ ಅಂತ ಹೇಳಿ. ಅಲ್ಲಿ ಈ ರಿಕವರಿ ಲೆವೆಲ್ ಕ್ರಾಸ್ ಆಗುತ್ತೆ ಸರ್. ನಾನು ಕೇಳಿಬಿಟ್ಟು ಮತ್ತೊಂದು ರಿಪೀಟ್ ಮಾಡಬೇಡ. ಕೃಷ್ಣಾ ನದಿಗೆ ಒಂದು ನೇಚರ್ ಸಪೋರ್ಟ್, ಸಾಂಗ್ಲಿ, ಕೊಲ್ಹಾಪುರ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಮುಂದಿನ ಎಲ್ಲ ರಾಯಚೂರು ಅವರಿಗೆ ಕಬ್ಬಿನ ಇಳುವರಿ ಬರ್ತದೆ. ಇದರ ಮೋಸ್ಟ್ ಪ್ರಾಕ್ಟಿಕಲ್ ಥಿಂಗ್ಸ್. ಇದನ್ನು ನಾವು ಸೈಂಟಿಫಿಕ್ ಆಗಿ ಚಿಂತನೆ ಮಾಡಿದ್ದೀವಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಒಳಗೆ ಬಹಳ ಕಡೆ
ಈ ಹೊಸ ಚಿಂತನೆಗಳು ನಿಂತಿರ್ತಾವೆ ನಾವೆಲ್ಲೇ ಆಕಾಂಕ್ಷಕರು ಆಲೋಚನೆ ಟೆಕ್ನಿಕಲ್ ಬಳಸಿ ಹೊಸದಾದ ಶುಗರ್ ಇನ್ಸ್ಟಿಟ್ಯೂಟ್ಗಳ ಶರದ್ ಪವಾರ್ ನೇತೃತ್ವದ ನಿಜವಾದ ರೈತರ ಮುಖಂಡರು ಅದರ ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಕ್ಕರೆ ಕಾರ್ಖಾನೆಗಳಿಗೆ ಸ್ಫೂರ್ತಿ ಅಂದರೆ ಅವರೇ. ಬಿಕಾಸ್ ಆಫ್ ಶರದ್ ಪವಾರ್ ಭಾರತ ದೇಶದ ಸಕ್ಕರೆ ಕಾರ್ಖಾನೆಗಳು ಇನ್ನೊಂದು ಸ್ವಲ್ಪ ಬದಲಾಗಿದೆ. ಯಾವುದೇ ಸರ್ಕಾರ ಯಾವುದೇ ಪಕ್ಷದಲ್ಲಿ ಬಟ್ ಶರದ್ ಪವಾರ್ ಅವರ ವರ್ಡಿಗೆ ವ್ಯಾಲ್ಯೂ. ನಾನೇ NCDC ಸಾಲ ತಗೋಬೇಕಾದ್ರೆ ಬಿಕಾಸ್ ಆಫ್ ಶರದ್ ಪವಾರ್. ಸತ್ಯನ್ ಜಯಂತರಾವ್ ಪಾಟೀಲ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ನನ್ನ ಅತ್ಯಂತ ಆತ್ಮೀಯ ಅವ್ರು ನಾವು ಕೂಡ ಪ್ರೆಷರ್ ಮಾಡಿ ತರಿಸ್ತೇವೆ. ಸೊ ಪವಾರ್ ಅವರು ಸಹಿತ ವಸಂತದಾದ ಶುಗರ್ ಇನ್ಸ್ಟಿಟ್ಯೂಟ್ ಒಳಗೆ ಇಂಥ ಚಿಂತನೆಗಳನ್ನು ಸರ್ಕಾರ ಬರ್ತಾ ಅನ್ನೋದು ನಾವು ಮುಖ್ಯಮಂತ್ರಿ ಮಾಡಿಸ್ತೀವಿ. ಆಮೇಲೆ ನಮ್ಮಲ್ಲಿ ಒಂದು ಮ್ಯೂಸಿಕ್ ಅಥವಾ ಶುಗರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಆಲ್ ಇಂಡಿಯಾ ಶುಗರ್ ಇನ್ಸ್ಟಿಟ್ಯೂಟ್ ಒಂದು ಉತ್ತರ ಪ್ರದೇಶದ ಕಾನ್ಪುರ್ ಬರ್ತದೆ. ಸೊ ಅವರು ಎಲ್ಲ ಒಳಗೆ ಸಕ್ಕರೆ ಉದ್ಯಮ ಕಬ್ಬು ಬೆಳೆಗಾರ ಎಲ್ಲ ಚಿಂತನೆಗಳು ಆ ಸಂಸ್ಥೆಗಳ ಮೂಲಕ ನಡೀತಾ ಇರ್ಬೋದು. ನಾವು ಕಾಲಕ್ಕೆ ಅದನ್ನು ಅನ್ವಯಿಸಬೇಕಾಗ್ತದೆ. ಆಮೇಲೆ ಇನ್ನೂ ನಿಮಗೆ ಹೇಳ್ಬಿಟ್ಟು ಇಷ್ಟೆಲ್ಲರ ಮಧ್ಯದೊಳಗೆ ಕಬ್ಬಿನ ವೆರೈಟೀಸ್ ತಿಳಿದು ನಾವು ನೀವು ಹೇಳ್ಬಿಟ್ಟು 265 ಏನು ವೆರೈಟಿ ಅಲ್ಲ, ಅದು 12 ತಿಂಗಳ ನಂತರ ಕಬ್ಬನ್ನು ಫ್ಯಾಕ್ಟ್ರಿ ಕಳಿಸಿದ್ರೆ ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ರಿಕವರಿ ಜಾಸ್ತಿ. ಅದು ಇನ್ಮ್ಯಾಚೂರ್ಡ್ ಕಬ್ಬು ನೀವು ಬಿಫೋರ್ 12 ಮಂತ್ಸ್ 10 ತಿಂಗಳಿಗೆ 11 ತಿಂಗಳಿಗೆ ಕಳಿಸಿದ್ರಿ ಅಂತಾರೆ ರಿಕವರಿ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ನೇರವಾಗಿ ಸಕ್ಕರೆ ಆಗ್ತದೆ. ವೆರೈಟೀಸ್ ಅನ್ಸೋದು ಈ ಕಳಿ ಅಲ್ಲೇ 10,001 ಗಂಗಾವತಿ ಬೇರೆ ಬೇರೆ ತಿರುಗಾಲ 86 ಅವ್ರು ಆ ಕಬ್ಬ ಇತ್ತಂದ್ರೆ ಇಳುವರಿ ನಾವು ಇಳುವರಿ ಕಡಿಮೆ ಮಾಡಕ್ಕೆ ಈ ಪ್ರದೇಶದಾಗ ನಮ್ಮ ಫ್ಯಾಕ್ಟ್ರಿ ಒಳಗೆ ನಾನು ಅನುಭವದ ಪ್ರಕಾರ 265 ನಮ್ದು ಏನು ಫ್ಯಾಕ್ಟ್ರಿ ಅಲ್ಲ ಆ ಪ್ರದೇಶದಾಗ 265 ಹೆಚ್ಚಿಗೆ ಬೆಳಿತಾರೆ. ಇಲ್ಲೇ ನಮ್ಮ ತಾಲೂಕದ ನಿಮ್ಗೆ ಹೇಳ್ತೀನಿ ಒಂದು ಹಿರೇಬೇನೂರು ಬೆಳೆದು ಈ ಕಡೆ ಕೆಳಗೆ ಈ ಕಡೆ 86 ಅದ್ರ ಮ್ಯಾಲ ಏನದ ಚಡ್ಸಣ್ ಬೆಳೆಬಿಟ್ಟು ಆ ಕಡೆ 265 ಆಸಕ್ತಿ ಜಿಲ್ಲೆ ಒಳಗೆ ರೈತರು ಭೇಟಿ ಮದುವೆ ಮಾಡ್ಕೊಂಡು ನೀವು 2 ಮಾಡಿ ಒಂದು ಅದು ತೆಗೀರಿ ಇಲ್ಲ ಅದು ಈ 12 ತಿಂಗಳು ನಂತರ ಮ್ಯಾಚೋರ್ಡ್ ಅದು ಈಗ ಮ್ಯಾಚೋರ್ಡ್ ಅದು ಏನಾಗ್ತದಂದ್ರೆ ನಾವು ತಿಳಿತಿದ್ದೀವಿ ಈ ಕಪ್ ವಾಟರ್ ಸಾಕು. ಇದು ಶುಗರ್ ಇಂಡಸ್ಟ್ರಿ ಆಲ್ವೇಸ್ ಸೈಕ್ಲಿಂಗ್. ಒಮ್ಮ ಡೌನ್ ಇರ್ತದ, ಒಮ್ಮ ಫ್ಯಾಕ್ಟ್ರಿ ಅವರು ರೈತರ ಕಾಲ ಬಿದ್ದು ಈ ವರ್ಷ ಏನಲ್ಲ ಕಬ್ಬು ತರ್ತಾರೆ, ಒಂದು 3 ವರ್ಷನಾಗ 3 ದಿನಕ್ಕೆ ಒಂದು ಮಾಡಿದ್ದಾರೆ ರೈತರ ಫ್ಯಾಕ್ಟ್ರಿ ಅವ್ರ ಕಾಲ ಬಿದ್ದು ನಾವು ಕಬ್ಬು ಬೆಳೆದು ಅನುಭವಿಸಿದ್ರು. ಸಕ್ಕರೆ ಕಾರ್ಖಾನೆ ಮುಗಿಸಲು ಈ ಅನುಭವ ಈ ಶುಗರ್ ಇಂಡಸ್ಟ್ರಿ ಇದು ಸ್ಟ್ಯಾಗ್ನೆಂಟ್ ಆಗಿ ಬಂದಿದೆ. ಪ್ರತಿ ವರ್ಷ ಸಿನಾರೋ ಚೇಂಜ್ ಆಗ್ಬೋದು. ಒಮ್ಮೆ ಅಪ್ ಇರ್ತದೆ, ಇಲ್ಲಿ ಲೆವೆಲ್ ಮೇಂಟೈನ್ ಮಾಡೋದ್ರಲ್ಲಿ ನಾವೇನು ಆಕ್ಸೈಡ್ ಮಾಡೋದಾಗ ಇಲ್ಲಿ ಕೆಲವು ನಿಸರ್ಗಕ್ಕೆ ಸಂಬಂಧಪಟ್ಟೋದ್ರಿಂದ ನಾವು ಇದನ್ನ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಸರ್ ಒಂದು ರಾ ಮಟೀರಿಯಲ್ ನಮ್ಗೆ ಇಲ್ಲೇ ಸಿಗ್ತದೆ ಬೇಕಾದ್ರೆ ರೊಕ್ಕ ಕೊಡ್ತಾರೆ ತರಬಹುದು. ಅದಕ್ಕೆ ಬಂದಿಲ್ಲ ಬೆಳೆದ್ರೆ ಕೂಡ ಇವೆಲ್ಲ ನೋಡ್ಬೇಕು. ಮತ್ತು ಸಕ್ಕರೆ ಕಾರ್ಖಾನೆಗಳು ಒಂದು ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ 15 ಕಿಲೋಮೀಟರ್ ಹೇಳಿ ಕೇಂದ್ರ ಸರ್ಕಾರ ಒಂದು ನಿಗದಿ ಮಾಡಿದೆ. ಅದು ಎಲ್ಲ ಕಡೆ ವ್ಯಾಲಿಡ್ ಆಗಿದೆ. ಅದು ಒಳಗೆ ಏರಿಯಲ್ ಡಿಸ್ಟೆನ್ಸ್ 15 ಕಿಲೋಮೀಟರ್. ಆದ್ರೆ ಎಷ್ಟು ವ್ಯಾಲ್ಯೂಷನ್ಸ್ ಅಂತಂದ್ರೆ ಅದಕ್ಕಿಂತ ಒಳಗೆ ಎಷ್ಟು ಬಂದವು ಮಾನವೀಯತೆಯಿಂದ ಇವ್ರು ಬೆಳೆದಾಗೆ KPR 5 ಕಿಲೋಮೀಟರ್ ಹಿಂದ್ಗಡೆ ಅವರು ಕಾಂಪ್ರಮೈಸ್ ಮಾಡಿ ಬಗೆಹರಿಸ್ಕೊಂಡು. ಸೊ ಏನಾಗ್ತವಂದ್ರೆ ಇಷ್ಟು ಫ್ಯಾಕ್ಟ್ರಿಗಳು ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ. ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಆದವು ಅಂದ್ರೆ ಆ ಫ್ಯಾಕ್ಟ್ರಿ ಪೂರೈಕೆ ಮಾಡಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ಏನಾಗಿದೆ ಮೊದಲ 2,500 ಟನ್ ಕೃಷಿ ಆಗ್ತದೆ. ಏನು ಇವೆಲ್ಲ ಸ್ಟಾರ್ಟಿಂಗ್ ಚಿಂತಿದ್ದಾರೆ. ಈಗ 325,000 ಈಗ ಒಬ್ಬೊಬ್ಬರು 10,000 15,000 ಕೃಷಿ ಕೆಪಾಸಿಟಿ ಹೆಚ್ಚಿಸ್ಕೊಂಡು ಕೃಷಿ ಕೆಪಾಸಿಟಿ ನೀವು ಹೆಚ್ಚಿಗೆ ಮಾಡಿದ್ರೆ ಅದಕ್ಕೆ ಕಬ್ಬು ಸಿಗ್ಬೇಕಲ್ಲ ನಿಮ್ಗೆ. ಈಗ ನಿರಾಣಿ ಅಂತವ್ರು ಒಂದು ದಿವಸಕ್ಕೆ 65,000 ಬಹಳ ನನ್ನ ಪ್ರಾಬ್ಲಮ್ ಹೇಳ್ಕೊಂಡೆ ಅಂದ್ರೆ ಇದು ಸರ್ಕೋಬೇಕು. ಇಲ್ಲ ಅಂದ್ರೆ ನಿಸರ್ಗ ಚೆನ್ನಾಗಿ ಮಳೆ ಬೆಳೆ ಎಲ್ಲಾ ರೀತಿ ಕೊಡಬೇಕು.
ನೀಡಬೇಕು. ರೈತರು ಸರ್ ಕಬ್ಬಿನ ಕ್ವಾಲಿಟಿ ಇದು ನಮ್ಮ ಫ್ಯಾಕ್ಟ್ರಿ ಇದು ಮ್ಯಾಚೂರ್ಡ್ ಆಗೋ ಕಬ್ಬು ಕೊಡಬೇಕು ಅಂತಕ್ಕಂಥ ಭಾವನೆ ರೈತರು ಹೃದಯದಾಗ ಬಂದಿವೆಲ್ಲ ಸರಿ ಸಾಧ್ಯ. ನಿಸರ್ಗ ರೈತರು ಇನ್ಸ್ಟಿಟ್ಯೂಷನ್ ಪ್ರಾರಂಭಿಸಬೇಕು. ಇಲ್ಲಿ ಎಲ್ಲರೂ ಮಾಡಲಿಕ್ಕೆ ಬೇಕಾದ ಅದನ್ನು ಮಾಡೋದ್ರಿಂದ ನಿಮ್ಮ ವಂಚನೆ ಮಾಡಿ ನಿಮ್ಮಲ್ಲಿರಬೇಕು. ಆ ಭಾವನೆ ಇಟ್ಕೊಂಡು ಸಂಸ್ಥೆಗಳನ್ನು ನಡೆಸಬೇಕು. ಕೋಆಪರೇಟಿವ್ ಮೂವ್ಮೆಂಟ್ಗಳು ಎಲ್ಲಿ ಸಕ್ಸಸ್ ಹಿಸ್ಟ್ರಿ ಅಂದರೆ ಅಲ್ಲಿ ಪ್ರಾಮಾಣಿಕತೆ, ಡೆಡಿಕೇಶನ್, ಇನ್ವಾಲ್ವ್ಮೆಂಟ್ ಎಲ್ಲದ ಅಲ್ಲಿ ಸಕ್ಸಸ್ ಅದ. ಎಲ್ಲಿ ಅಪ್ರಾಮಾಣಿಕತೆ ಅದ, ಇನ್ವಾಲ್ವ್ಮೆಂಟ್ ಕಡಿಮೆ ಅದ, ಡೆಡಿಕೇಶನ್ ಇಲ್ಲ, ಆ ಸಂಸ್ಥೆ ಸೊ ಮುಂದೆ ರಿಕ್ವೆಸ್ಟ್ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ನಾನು ಒಂದು ನಿಮಿಷ ಆಗಿಲ್ಲ ಹೋಗಿಲ್ಲ. ಐ ಆಮ್ ನಾಟ್ ಅ ಮಾಸ್ಟರ್, ಬಟ್ ಆಸ್ ಎ ಕಾಮನ್ ಸೆನ್ಸ್ ನನಗೆ ಎಷ್ಟು ತಿಳಿದಿತ್ತು 199.99 ನಾನು ತಿಳುವಳಿಕೆ ಪ್ರಕಾರ ಮಾಡಿದೆ. ಮುಂದಿನ ದಿನ ಅಡ್ವೈಸರ್ ಕಮಿಟಿ ಮಾಡೋದಿಲ್ಲ, ಟೆಕ್ನಿಕಲ್ ಪರ್ಸನ್ಸ್ ಅವಶ್ಯಕತೆ ಅದ, ಆರ್ಥಿಕ ಸಲಹೆಗಾರ ಅವಶ್ಯಕತೆ ಅದ, ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸಂಘ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ಪ್ಲಾನಿಂಗ್ ಇರಲಿಲ್ಲ ಒಂದು ಮನಿನ ಅನಿಸೋದೇ ಕಷ್ಟ. ನೂರ ಸಂಘ ಸಂಸ್ಥೆ ವಿತೌಟ್ ಪ್ಲಾನಿಂಗ್ ಎಸ್ಪೆಷಲಿ ಕೋಆಪರೇಟಿವ್ ಆರ್ ಎನಿ ಪ್ಲಾನಿಂಗ್ ಮಸ್ಟ್ ಇದೆ. ಸೊ ಅದಕ್ಕೆ ನನಗೆ ಕಾಮನ್ ಸೆನ್ಸ್ ಮೇಲೆ ನಡೆಸಿ ಅದ್ರ ಮುಂದೆ ಟೆಕ್ನಿಕಲ್ ಪರ್ಸನ್ಸ್ ಆಸ್ ಎ ಅಡ್ವೈಸರ್ ಕಮಿಟಿ ಅಂತೇಳಿ ನಾನು ಇಷ್ಟಪಟ್ಟು ಮಾತಾಡಿದ್ದೀನಿ. ನಾನು ಅವ್ರನ್ನ ಯಾರು ರಾಜ್ಯದ ಅತ್ಯಂತ ಪ್ರಖ್ಯಾತರಲ್ಲ ಅವ್ರನ್ನ ಇದರೊಳಗೆ ಇನ್ವಾಲ್ವ್ ಮಾಡಲಿಕ್ಕೆ ಸಾಲ ಕಂತ ಬಡ್ಡಿ ಸರಿಯಾಗಿ ಕಟ್ಟಬೇಕು, ಅವ್ರನ್ನ ಮ್ಯಾನೇಜ್ ಮಾಡಬೇಕಂತ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಅವ್ರನ್ನ ನಾನು ಕರೆಸಿ ಮಾಡ್ತೀವಿ. ಆಮೇಲೆ ಇವೆಲ್ಲ ಸೂಕ್ಷ್ಮವಾಗಿ ನಿಮ್ಮ ಮುಂದೆ ಹೇಳಿದ್ರೆ ಇದು ಒಂದಕ್ಕೊಂದು ಸ್ಟಾಗ್ನೆಂಟ್ ಅದಾವೆ. ಇವೆಲ್ಲ ಕೂಡಿಸಿ ಲೀಗಲ್ ಸೆಲ್ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಕಡಲ್ಸ್ ಬರ್ತಾವೆ, ರೈತರಿಗೆ ಇವಾಗ ಅನೇಕ ತೊಂದರೆಗಳಿದ್ದಂಥ ಸಂದರ್ಭ, ಕಾರ್ಮಿಕರಿಗೆ ಇದ್ದಾಗ ಈಗೆಲ್ಲ ನಮ್ಮ ಫ್ಯಾಕ್ಟ್ರಿ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಮಾಡಿಸಿದೆ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಪಟ್ಟೆ ಇನ್ಶೂರೆನ್ಸ್ ಮಾಡಂಗಿಲ್ಲ. ಯಾಕಂದ್ರೆ ಎವ್ರಿ ವರ್ಕರ್ಗೆ ಅವ್ನ ಲೈಫ್ ಕೇಂದ್ರ ಆಯಿತು ಅಂದ್ರೆ ಇದೊಂದು ಇನ್ಶೂರೆನ್ಸ್ ಇತ್ತು, ಅನುಕೂಲ ಆಗ್ತದೆ. ಇನ್ಶೂರೆನ್ಸ್ ಮಾಡಿದ್ವಿ, ಇನ್ಸ್ಟಿಟ್ಯೂಷನ್ ಇನ್ಶೂರೆನ್ಸ್ 30 ಲಕ್ಷ ರೂಪಾಯಿ ಕಟ್ತೀವಿ ನಾವು ಪ್ರತಿ ವರ್ಷ ಇನ್ಶೂರೆನ್ಸ್ ತರ. ಸೇಫ್ಟಿ ಪರ್ಪಸ್ ಏನೇನು ಮಾಡಬೇಕಾದ ಆ ಎಲ್ಲ ಪರ್ಪಸ್ಗಳನ್ನು ಅಲ್ಲಿ ವಿಟೌಟ್ ಮಾಡಿದ್ದೀವಿ. ನನಗೆ ಸಮಾಧಾನ ಆಸ್ ಎ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಆಸ್ ಎ ಪ್ರೈವೇಟ್ ಮ್ಯಾನೇಜ್ಮೆಂಟ್ ತನ್ನ ಸಕ್ಕರೆ ಕಾರ್ಖಾನೆ ಹೆಂಗೆ ನಡೆಸ್ತಾನೆ ನಾನು ಇದನ್ನು ಆ ಸ್ವರೂಪಗಳನ್ನು ನಡೆಸಿಕೊಂಡು ಸಮಾಧಾನ ನನಗದ. ಅದಕ್ಕೆ ದಯವಿಟ್ಟು ಈ ಒಂದು ಇನ್ಸ್ಟಿಟ್ಯೂಟ್ ಚುನಾವಣೆ ಒಳಗೆ ಇವೆಲ್ಲ ಅತ್ಯಂತ ಪ್ರೀತಿಯಿಂದ ನಮ್ಮ ಸದಾ ಸಹಕರಿಸೋದ್ರಿಂದ ಇದ್ರೊಳಗೆ ನೀವು ಹೇಳ್ಬೋದು ನಮ್ಮ ಈ ಬ್ಯಾಸಿಂದಾಗ ಯಾರು ಕೂಡ ಕಾಂಪಿಟೇಷನ್ ಮಾಡಬೇಕಂದ್ರೆ ದತ್ ಇಂಡಿಯನ್ ಶುಗರ್ಸ್ ನಮ್ಮ ವೇರಿ ಬಂದು ಕೆಂಕಂಡಿ ಶುಗರ್ಸ್ KPR ಯೂನಿಟ್ 1, 2 ಮನಾಲಿ, ರೇಣುಕ, ಸಂಗಮನ, ಬೀಳಿಗಿ, ಮುದ್ದೇಬೇಳದ ನಮ್ಮ ಜಿಲ್ಲಾದ ಉಗಾರಿ ಯೂನಿಟ್ ಮಳ್ಳಿದ ನಂದಿ ಸಕ್ಕರೆ ಕಾರ್ಖಾನೆ ಬಸವೇಶ್ವರ. These are the sugar factories in our district. ನಮ್ಮ ಪ್ರೆಮಿಸಸ್ ತಗೊಂಡು ಎಲ್ಲ ಕಾರ್ಖಾನೆಗಳ ಜೊತೆಗೆ ಅತ್ಯಂತ ಸೌಹಾರ್ದತೆ ಇವರೆಲ್ಲರಿಗೆ ಕೊಟ್ಟಿದ್ದೇವೆ. ನೀವು ಹೇಳ್ಬಿಡ್ತೀನಿ FRP ಭೀಮಾಶಂಕರ ಸಕ್ಕರೆ ಕಾರ್ಖಾನೆ ಈ ವರ್ಷ ನಾವು ಕೊಡಬೇಕಾದ 3,250 ವಿತ್ HIM. ಈ 9 ಮೈನಸ್ ಮಾಡೋದ್ರಿಂದ ಎಷ್ಟಾಗ್ತದೆ? 2,325 ರೂಪಾಯಿ. ನಾವೇ ಕೂಡ ಇದ್ದೀವಿ 2,500 ಎಷ್ಟು ಅಂತ ಆಯ್ತು? 370 ರೈತರಿಗೆ ಕಬ್ಬು ಬೆಳೆದವರಿಗೆ 379 ರೂಪಾಯಿ ಒಂದು ಟನ್ನಿಗೆ. ಇದನ್ನ ಈಗ ಈ ಫ್ಯಾಕ್ಟ್ರಿಗಳು ಹೇಳಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಹೆಚ್ಚಿಗೆ ಯಾರಿಗೆ ಕೊಟ್ಟಿದ್ದಾರೆ ನಾನು ಯಾಕಂದ್ರೆ ನಾನು ಒಬ್ಬ ಪ್ರತಿನಿಧಿ, ಚುನಾಯಿತ ಪ್ರತಿನಿಧಿ ಇನ್ನೊಂದು ಕಾರ್ಖಾನೆಯ ಜವಾಬ್ದಾರಿ ಇವೆಲ್ಲ ಸರ್ಕಾರ ಸೊ ಇದನ್ನ ಸೂಕ್ಷ್ಮವಾಗಿ ದತ್ 3,150 ರೂಪಾಯಿ, 2,600 ರೂಪಾಯಿ ಅವ್ರು ಕೊಡಬೇಕು. ಈ ಮಾತ್ರ ಹಿಂದ್ಗಡೆ ನಾವು ಕೊಡ್ತೀವಿ ಅವ್ರು ಕೊಡ್ತೀವಿ ಅಂತ ಅದು ಮೊದಲು 2,600 ನಾವು 2,700
ಅವ್ರ ಹೊಟ್ಟೆ ಕೂಡ ಅಲ್ಲ ಮಗ್ಲಿ ಎಲ್ಲ ಹೋಗೋದು. ಜಮಖಂಡಿ ಶುಗರ್ಸ್ 3,254 ರೂಪಾಯಿ ಹೋಗ್ತಾ ವಿತ್ ಚಂಡಿ. ಅದು 2,650 ಕೂಡ ಭಾಳ ದೂರ ಏನಿಲ್ಲ. ಜಮಖಂಡಿ ಇಲ್ಲಿ ಅದ ಮಾತಾಡಿ ನಂಗಿಂತ 50 ರೂಪಾಯಿ ಕೂಡ ಈ ವರ್ಷ. ಆಮೇಲೆ KPR ಬಸವಣ್ಣನ ಮಕ್ಕಳಿಗೆ ಇವರೆಲ್ಲ ಜಾಗ ಫ್ಯಾಕ್ಟ್ರಿ ಮಾಡೋದು. ಅವರು 3,365 ರೂಪಾಯಿ ಅವ್ರಿಗೆ FRP ಆಗಿದೆ. ಅದೇ ಕೂಡ 3,309 ರೂಪಾಯಿ 26 ಅವರು 2,650. ನಮ್ದು 50 ರೂಪಾಯಿ ಅವ್ರಿಗೆ. ಆಮೇಲೆ KPR ಯೂನಿಟ್ ನಮ್ಮ ವಿಜಯಪುರದಾಗ ಅವ್ರದ್ದು FRP 2,350. ಅವ್ರು 2,650 ಕೂಡ ಅಂತಿದೆ. ಮನಾಲಿ ಶುಗರ್ಸ್ ನಾನು ನಾವೆಲ್ಲ ಹೋಗಿ ಜಾಗ ಫ್ಯಾಕ್ಟ್ರಿ ಮಾಡಿದ್ರು. ಅವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಅದಕ್ಕೆ ನಾವು ಮಾಡಿರುವಾಗ ಅವ್ರದ್ದು ಎಷ್ಟು ಒಂದು FRP 2,920. ಆ್ಯಕ್ಚುಲಿ ಇವರು FRP ಕಡಿಮೆ. ಆಮೇಲೆ ಇವರು 2,650. ಯಾಕಂದ್ರೆ ಅನಿವಾರ್ಯ KPR ಇಟ್ಬಿಡ್ತಾರೆ, ಇಟ್ಬಿಡ್ತಾರೆ, ಅಟ್ಟೆ ಕೊಡಬೇಕಾಗ್ತದೆ ಮೊದಲ ಸಿಬ್ಬಿದ್ದಾಗ. ಆಮೇಲೆ ಗಣಕ ಶುಗರ್ಸ್ ಏನು ಅವಳಗಲ್ಲ ಗತ್ತರಿಗೆ ನೀವು ಅದಕ್ಕೆ ಹೋಗ್ಬೇಕಾದ್ರೆ ಅದು 3,337 FRP ಇದೆ. 2,650 ಯಾರು ಗತ್ತರಿಗೆ ಗಣಕದವ್ರು ಗ್ರೂಪಿಗೆ ಕೊಟ್ಟದ. ಆ ಗ್ರೂಪ್ನ ಫೈನಾನ್ಷಿಯಲ್ ಸ್ಟ್ರಾಂಗ್ ಅದ. KPR ಮತ್ತು ಗಣಕದ ಏನು ಗ್ರೂಪ್ಸ್ ಅದಾವ NSL ಗ್ರೂಪ್ ಅಂತದ್ದು ದೇ ಆರ್ ವೆರಿ ಮಚ್ ಫೈನಾನ್ಷಿಯಲಿ ಸ್ಟ್ರಾಂಗ್. ಬಿಸ್ನೆಸ್ ಅವ್ರಿಗೆಲ್ಲ ಸ್ಟ್ರಾಂಗ್ ಅದ. ಆದರೂ ಸಹಿತ ಅವ್ರಿಗಿಂತ ಹೆಚ್ಚಿನ ನಾನು ಈ 27 ಫಿಕ್ಸ್ ಮಾಡೋದು ನಾನು ಎಲ್ಲ 2650 ಕೊಟ್ಟಿದ್ರು. ನಾನು ಇನ್ನೊಂದು 50 ರೂಪಾಯಿ ರೈತರಿಗೆ ಹೆಚ್ಚಿಗೆ ನಾನು ಕೊಡೋದು ಅನಿವಾರ್ಯ. ಇಂಡಿಯನ್ ಶುಗರ್ಸ್ ಅವರು ಆಮೇಲೆ ಸಂಗಮನಾಥ್ ಶುಗರ್ಸ್ ಅವ್ರದ್ದು 2,650. ಬಾಲಾಜಿ ಶುಗರ್ಸ್ ಉದ್ಯೋಗ ಅವ್ರದ್ದು 2,654. ನಮ್ಗಿಂತ 46 ರೂಪಾಯಿ ಅವರು ಕಮ್ಮಿ. ಆಮೇಲೆ ಉಗಾರ್ ಶುಗರ್ ಯೂನಿಟ್ ಮಳ್ಳಿ ಅವರು 2,600. ಆಮೇಲೆ ನಂದಿ ಸಕ್ಕರೆ ಕಾರ್ಖಾನೆ ಅವ್ರದ್ದು ರಿಕವರಿ ನಿಮ್ಗೆ ಹೇಳ್ಬಿಟ್ಟಿಲ್ಲ 3,454 ರೂಪಾಯಿ. ನಮಗೆ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ 233 ರೂಪಾಯಿ ರಿಕವರಿ. ಅವರು ಇಷ್ಟು ಇಬ್ಬರು ಸಹಿತ 2,000 ಪಾಪ ಭಾಳ ಕಷ್ಟದಾಗ इंडी तालुके के हौरती ग्राम में बीजापुर शोलापुर नेशनल हाईवे नंबर 52 पर मौजूद जय साईराम इंडियन ऑयल पेट्रोल पंप है। अगर आप इस पेट्रोल पंप में अपने सवारियों के लिए डीजल भरवाना चाहते हैं तो आपके लिए इस पेट्रोल पंप में एक जबरदस्त स्कीम रखी गई है। इस स्कीम में आपको 1 लीटर पर ₹1.20 की छूट मिलेगी और अगर आप 140 लीटर, 350 लीटर, 600 लीटर, 2000 लीटर, 15,000 लीटर या 60,000 लीटर डीजल भरवाते हैं तो आपको एक से बढ़कर एक गिफ्ट रखे गए हैं, जिसमें एक बाइक भी है। चाहे तो आप गिफ्ट ले सकते हैं या फिर उतने ही पैसे बचत कर सकते हैं जितने आपने डीजल भरवाया है। ये 1 महीने तक का ऑफर है। 1 महीने में आप कितने लीटर भरवा सकते हैं उस पर आपको गिफ्ट मिलेगा। तो देर किस बात की, हाईवे पर आपकी सवारी है तो फौरन जय साईराम पेट्रोल पंप में जाकर डीजल भरवाइए। अगर आप कांटेक्ट करना चाहते हैं तो इस नंबर पर कर सकते हैं 7777805333 पर।